ನಾವು ಪ್ರತಿನಿತ್ಯ ಬಳಸುವಂಥ ಅಂದರೆ ದೇವರ ಪೂಜೆಗೆ ಬಳಸುವಂಥ ಈ ಧೂಪಂ ಪ್ಲೇಟಿಂದ ಇವತ್ತು ಇದು ನೋಡಿ ಧೂಪಂ ಏನು ಹಚ್ತೀವಲ್ಲ ನಾವು ಈ ಧೂಪಂ ಪ್ಲೇಟ್ ಹಾಗೂ ಸಂಕ್ರಾಂತಿ ಕಾಳನ್ನು ಉಪಯೋಗಿಸ್ಬಿಟ್ಟು ಜ್ಯುವೆಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಈ ಧೂಪಂ ಪ್ಲೇಟಿಗೆ ಈ ಬ್ಲ್ಯಾಕ್ ಫ್ಯಾಬ್ರಿಕ್ ಏನು ಪೇಂಟ್ ಇದೆಯಲ್ಲ ಇದನ್ನು ಹಚ್ಕೊಳ್ತೀನಿ. ಫ್ಯಾಬ್ರಿಕ್ ಪೇಂಟ್ ಹಚ್ಚಿ ಆದಮೇಲೆ ಈ ಸಂಕ್ರಾಂತಿ ಕಾಳುಗಳನ್ನು ಈ ಥರ ಏನು ಕಾಳುಗಳಿರುತ್ತಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಕಾಳುಗಳನ್ನು ಆರಿಸ್ಕೊಂಡು ಈಗ ಕಾಣಿಸ್ತಾ ಇದೆ ನೋಡಿ ಎಲ್ಲ ಆರಿಸಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್. ಈ ಹರಳಿನ ಕುಂದನ್ಸ್ ಏನು ಬರುತ್ತಲ್ಲ ಇದು ಈ ಬೇಕಾದರೆ ಗೋಲ್ಡ್ ಬೀಡ್ಸ್, ಆಮೇಲೆ ಹರಳುಗಳು ಅಂದರೆ ರೆಡ್ ಹರಳು ತೊಗೊಂಡಿದ್ದೀನಿ ನಾನು. ಈ ಮೀಡಿಯಮ್ ಸೈಜ್ ಏನು ನಾನು ಇದನ್ನು ತೊಗೊಂಡಿದ್ದೀನಲ್ಲ ಅದನ್ನು ನಾನು ಈಗ ಈ ಪ್ಲೇಟ್ ಮೇಲೆ ಏನು ಪೇಂಟ್ ಹಚ್ಕೊಂಡಿದ್ನಲ್ಲ ಫ್ಯಾಬ್ರಿಕ್ ಪೇಂಟ್ ಹಚ್ಕೊಂಡಿದ್ನಲ್ಲ ಈ SR ಗಮ್ಮನ್ನು ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು SR ಗಮ್ಮೆಲ್ಲ ಹಚ್ಕೊಳ್ತೀನಿ ಫಸ್ಟು. ಅದು ಹಚ್ಕೊಂಡಾದಮೇಲೆ ಫಸ್ಟ್ ನಾನು ಈ ಹರಳಿನ ಕುಂದನ್ಸ್ ಏನಿದೆಯಲ್ಲ ಇಲ್ಲಿದೆಯಲ್ಲ ಈ ಹರಳಿನ ಕುಂದನ್ಸನ್ನು ನಾನು ಮಧ್ಯದಲ್ಲಿ ಅಂಟಿಸ್ಕೊಳ್ತೀನಿ. ಅದು ಅಂಟಿಸ್ಕೊಂಡಾದಮೇಲೆ ಸುತ್ತಲೂ ನಾನು ಈ ಮೀಡಿಯಮ್ ಸೈಜ್ ಏನು ಆ ಸಂಕ್ರಾಂತಿ ಕಾಳುಗಳಿದೆಯಲ್ಲ ಆ ಸಂಕ್ರಾಂತಿ ಕಾಳುಗಳನ್ನು ಅಂಟಿಸ್ಕೊಳ್ತಾ ಹೋಗ್ತೀನಿ. ಒಂದು ಲೇಯರ್ ಆಯಿತು. ಈಗ ಸೆಕೆಂಡ್ ಲೈನ್ ಹಚ್ಕೊಳ್ತೀನಿ. ಅಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಎಲ್ಲ ಫಿಲ್ ಮಾಡ್ಕೊಬೇಕು. ಈ ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಂಡು ನಾನೀಗ ಇಯರಿಂಗ್ ಕಿವಿ ಓಲೆನ ನಾನು ಮಾಡ್ತಾಯಿದ್ದೀನಿ. ಈಗ ಸುತ್ತಲೂ SR ಗಮ್ಮನ್ನು ಹಚ್ಕೊಂಡಾಯಿತು. ಈಗ ಇನ್ನೊಂದು ಲೇಯರ್ ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಳ್ತೀನಿ. ಎಲ್ಲ ಹಚ್ಕೊಂಡಾದಮೇಲೆ ಈಗ ಮತ್ತೆ ಏನು ಎಂಡ್ ಇದೆಯಲ್ಲ ಆ ಎಂಡಲ್ಲಿ ಗಮ್ಮನ್ನು SR ಗಮ್ ಹಚ್ಕೊಂಡು ಆದಮೇಲೆ ಮಧ್ಯದಲ್ಲೂ ಸ್ವಲ್ಪ ನಾನು ಗಮ್ಮನ್ನು ಅಪ್ಲೈ ಮಾಡ್ಕೋತೀನಿ. ಯಾಕೆಂದರೆ ಅಲ್ಲಿ ಒಂದು ಹರಳನ್ನು ಇಡೋಣ ಅಂತ. ಆ ರೆಡ್ ಕಲರ್ ಹರಳನ್ನು ನಾನು ನಿಮಗೆ ತೋರಿಸಿದ್ನಲ್ಲ ಆ ರೆಡ್ ಕಲರ್ ಹರಳನ್ನು ಅದರ ಮೇಲ್ಗಡೆ ನಾನು ಹಚ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಓಲೆ ಅಂದ್ಬಿಟ್ಟು ಆ ಥರ ಹಚ್ಕೊಂಡಿದ್ದೀನಿ. ಈಗ ಸುತ್ತಲೂ ನಾನು ರೆಡ್ ಕಲರ್ ಕುಂದನ್ಸ್ ಹರಳು ರೆಡ್ ಕಲರ್ ಕುಂದನ್ನಿನ ಹರಳೇನಿದೆ ಅದನ್ನು ಹಚ್ಕೊಳ್ತಾ ಹೋಗ್ತೀನಿ. ಅದು ಹಚ್ಕೊಂಡು ಸುತ್ತಲೂ ಹಚ್ಕೊಳ್ತೀನಿ. ಈಗ ಓಲೆ ರೆಡಿ ಆಯಿತು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮಧ್ಯದ ರೆಡ್ ಹರಳು ಕೂಡ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈಗ 2 ಓಲೆಗಳು ರೆಡಿ ಆಯಿತು. ಇದನ್ನು ನೀವು ದೇವಿ ವಿಗ್ರಹ ಅಂದರೆ ದೇವಿ ಲಕ್ಷ್ಮೀ ದೇವಿ ಫೇಸಿಗೂ ನೀವು ಹಚ್ಕೊಳ್ಬೋದು ಈ ಓಲೆಗಳನ್ನು. ಈಗ ಸರಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಲಾಂಗ್ ನೆಕ್ಲೆಸ್ ಮಾಡ್ತಾಯಿದ್ದೀನಿ ಅಂದರೆ ಲಾಂಗ್ ಸರ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೆಂಡೆಂಟಿಗೋಸ್ಕರ 4 ಸೆಂಟಿಮೀಟರ್ಸ್ ಅಷ್ಟು ನಾನು ರೊಟ್ಟನ್ನು 2 ಪೀಸ್ ರೊಟ್ಟನ್ನು ನಾನು ತಗೊಳ್ತಾ ಇದ್ದೀನಿ. ಆ ಎರಡನ್ನು ನಾನು ಗಮ್ಮಿಂದ ಅಂಟಿಸ್ಕೊಳ್ತೀನಿ. ಫಸ್ಟ್ ನಾನು ಸರದ್ದು ಅಂದರೆ ಹೇಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟ್ ನಾನು ಎಲ್ಲ ಸೆಟ್ ಮಾಡ್ಕೊಳ್ತೀನಿ. ಈ ಪ್ಲೇಟ್ಗಳನ್ನು ಈ ಧೂಪಂ ಪ್ಲೇಟ್ಗಳನ್ನು ಸೆಟ್ ಮಾಡಿಕೊಂಡು ನೋಡ್ಕೊಳ್ತೀನಿ. ಈಗ ಲಾಂಗ್ ಹಾರ ಮಾಡ್ತಾಯಿದ್ದೀನಲ್ಲ ಸೊ ಅದಕ್ಕೆ ನಾನು ಈ ಥರ ಎಲ್ಲ ಅಂದರೆ ನಾನು ಸೆಟ್ ಮಾಡ್ಕೊಳ್ತೀನಿ. ಫಸ್ಟು ನೋಡ್ಕೊಳ್ತೀನಿ. ನೋಡ್ಕೊಂಡಾದಮೇಲೆ 11 ಇಂಚಸ್ ಅಷ್ಟು ನಾನು ಗೋಲ್ಡ್ ಲೇಸನ್ನು ತೊಗೋತೀನಿ. ಈಗ 11 ಇಂಚಿದೆ ಉದ್ದ, ನಾನು ಅಷ್ಟು ಉದ್ದ ತೊಗೊಂಡಿದ್ದೀನಿ. ಅಷ್ಟು ಉದ್ದ ನಾನು ಈಗ ಗೋಲ್ಡ್ ಲೇಸನ್ನು ಎರಡು ಪೀಸ್ ತೊಗೊಳ್ತೀನಿ ನಾನು. ಅಂದರೆ 2 ಕಡೆ ಬರಬೇಕಲ್ವಾ, ಸೊ ಅದಕ್ಕೆ ನಾನು 2 ಪೀಸನ್ನು ತೊಗೊಂಡು ಫಸ್ಟ್ ಎಲ್ಲ ನಾನು ಇಟ್ಟು ಸೆಟ್ ಮಾಡ್ಕೊಳ್ತೀನಿ. ಅಂದರೆ ಇಷ್ಟುದ್ದ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಂದ್ಬಿಟ್ಟು ನಾನೆಲ್ಲ 2 ಕಡೆಗೂ ಲೇಸನ್ನು ಇಟ್ಬಿಟ್ಟು ನಾನು ಈ ರೀತಿ ಸೆಟ್ ಮಾಡ್ಕೊಳ್ತೀನಿ. ಆ ಸ್ಟೀಲ್ ಪ್ಲೇಟ್ಗಳನ್ನು ಎಸೆಯೋ ಬದಲು ಈ ರೀತಿ ಜ್ಯುವೆಲ್ಸಾಗಿ ಮಾಡಿದರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಅಂಟಿಸಿ ನಾನು ಈಗ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಪ್ಲೇಟ್ಗಳನ್ನೆಲ್ಲ ಫಸ್ಟ್ ಇಟ್ಕೊಂಡೆಲ್ಲ ನಾನು ಈಗ ಸೆಟ್ಟಿಂಗ್ ಆಗತ್ತಾ ಅಂತ ನೋಡಿಕೊಂಡು
ಈಗ ಅದೇ ಥರ ಓಲೆಗೆ ನಾನು ಏನು ಮಾಡೋವಾಗ ಪ್ಲೇಟಿಗೆ ನಾನು ಬ್ಲ್ಯಾಕ್ ಕಲರ್ ಹಚ್ಕೊಂಡಲ್ಲ ಅದೇ ಥರ ಹಚ್ಕೊಂಡಾದ್ಮೇಲೆ ಸೇಮ್ ಅದೇ ಪ್ರೊಸೀಜರ್. ಈಗ ಈ ಪೆಂಡೆಂಟನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ಈಗ ಮಧ್ಯದಲ್ಲಿ ರೆಡ್ ಕುಂದನ್ನ ಹಚ್ಕೊಂಡು ಈಗ ಸುತ್ತಲೂ ಮತ್ತೆ ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಂಡು ಪೆಂಡೆಂಟ್ ರೆಡಿ ಮಾಡ್ಕೊಳ್ತೀನಿ. ಈಗ ದೊಡ್ಡದು ಉಪ್ಪಂ ಬರುತ್ತಲ್ವ, ಚಿಕ್ಕದಲ್ಲ ದೊಡ್ಡದು ಉಪ್ಪಂ ಬರುತ್ತೆ ನೋಡಿ, ಆ ಪ್ಲೇಟಿಗೆ ನಾನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಂಡು ಇಯರಿಂಗ್ ಮಾಡುವಾಗ ಏನು ಮಾಡಿದ್ನಲ್ಲ ಸೇಮ್ ಅದೇ ಪ್ರೊಸೀಜರ್, ಅದೇ ಥರನೇ ಈಗ ಇದಕ್ಕೂ ನಾನು ಸುತ್ತಲೂ ಹಚ್ಕೊಳ್ತೀನಿ. ಹಚ್ಕೊಂಡು ನೆಕ್ಸ್ಟ್ ನಾವು ಏನು ಹರಳುಗಳಿದೆಯಲ್ಲ, ರೆಡ್ ಕಲರ್ ಹರಳು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಚ್ಕೊಳ್ತೀನಿ. ಹಚ್ಕೊಂಡು ಎಲ್ಲ ಈ ಪ್ಲೇಟ್ಗಳನ್ನು ಎಲ್ಲ ಆ ಧೂಪಂ ಪ್ಲೇಟ್ಗಳಿಗೂ ನಾನು ಈ ರೀತಿ ಹಚ್ಚಿ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ ರೆಡಿ ಆಯಿತು, ಎಲ್ಲ ರೆಡಿಯಾಗಿದೆ ಅಲ್ವಾ. ಈಗ ನೋಡಿ ಎಲ್ಲ ಪೆಂಡೆಂಟ್ಗಳನ್ನು ನಾನು ರೆಡಿ ಮಾಡಿಕೊಂಡೆ. ಆಗಲೇ ನಾನು ಏನು ನಿಮಗೆ ತೋರಿಸಿದ್ನಲ್ಲ 4 ಸೆಂಟಿಮೀಟರ್ಸ್ ಅಷ್ಟು, ಅದಕ್ಕೆ ನಾನು 2 ಇದಕ್ಕೆ ಅಂಟಿಸ್ಕೊಂಡು ಗಮ್ಮನ್ನು ಅಂಟಿಸ್ಕೊಂಡು ಈಗ ಹಿಂದ್ಗಡೆ ನಾನು ಗೋಲ್ಡ್ ಟೇಪನ್ನು ಕೂಡ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ಈಗ ಮತ್ತೆ ಸೆಟ್ ಮಾಡಿಟ್ಕೊಂಡು ಆಮೇಲೆ ಗಮ್ಮಿಂದ ಅಂಟಿಸ್ಕೋಬೇಕು. ಈಗ SR ಗಮ್ಮಿಂದ ಇದನ್ನೆಲ್ಲ ನಾನು ಅಂಟಿಸ್ಕೊಳ್ತೀನಿ. ಫಸ್ಟ್ ದೊಡ್ಡ ಪ್ಲೇಟನ್ನು ಹಚ್ಕೊಳ್ತೀನಿ, ಸೆಂಟರ್ಗೆ ದೊಡ್ಡ ಪ್ಲೇಟ್ ಬರುತ್ತಲ್ವ ಅದಕ್ಕೆ. ಈಗ ನಾನು ಗೋಲ್ಡ್ ಟೇಪ್ ಏನಕ್ಕೆ ಹಚ್ಕೊಂಡಿದ್ದೀನಿ ಅಂದರೆ, ನಾವು ಈ ಏನು ಪ್ಲೇಟ್ ಹಚ್ದವಾಗ ಆ ವೈಟ್ ಕಲರ್ ಕಾಣಿಸ್ಬಾರ್ದಲ್ವ, ಆ ರೊಟ್ಟು ಈಗ ಮುಚ್ಚೋಗ್ಬಿಡುತ್ತೆ ನೋಡಿ. ಈಗ ಇದು ಇಟ್ಟ ಮೇಲೆ ನೋಡಿ ಕೆಳಗಡೆ ಭಾಗ ವೈಟ್ ಕಾಣಿಸ್ತಾ ಇರೋದು, ಅದೇನೂ ಕಾಣಿಸೋದಿಲ್ಲ. ಹಾಗೆಯೇ 3 ಕೂಡ ಈಗ ಹಚ್ಕೊಂಡೈತೆ. ಈಗ ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ, ನಾನು ಪೇಪರ್ ಮೇಲೆ ಹಚ್ಚಿದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ. ಈಗ ನಾನು ಗೋಲ್ಡ್ ಅದು ಲೇಸ್ ಹಚ್ಕೊಂಡಿದ್ದು ನಾನು ಅದೇ ಕಾರಣಕ್ಕಾಗಿ. ಈಗ ಗೋಲ್ಡ್ ಟೇಪಿನ ಕಟ್ ಮಾಡ್ಕೊಂಡಿದ್ದನಲ್ಲ 11 ಇಂಚಸ್ಸಿಂದು ಟೇಪನ್ನು ನಾನು ಬ್ಯಾಕ್ ಸೈಡಲ್ಲಿ ನಾನು ಹಚ್ಕೊಳ್ತೀನಿ. ಬ್ಯಾಕ್ ಸೈಡ್ ಹಚ್ಕೊಂಡು ಗಮ್ಮನ್ನು SR ಗಮ್ಮನ್ನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ಈ ಟೇಪನ್ನು 2 ಕಡೆಗೂ ನಾನು ಅಂಟಿಸ್ಕೊಳ್ತೀನಿ. ಆ ಟೇಪನ್ನು ಗಟ್ಟಿಯಾಗಿ ಅಂಟಿಸ್ಕೊಂಡು ಈಗ ನೋಡಿ 2 ಸೈಡನ್ನು ನಾನು ಹಚ್ಕೊಂಡು ಸ್ವಲ್ಪ ಎಲ್ಲ ಒತ್ಕೊಂಡು ಗಟ್ಟಿ ಮಾಡ್ಕೊಂಡಾದಮೇಲೆ ಈಗ ಅದನ್ನು ಮತ್ತೆ ರಿವರ್ಸ್ ಇಟ್ಕೊಂಡು ಈಗ ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಪ್ಲೇಟಿಂದ ನಾನು ಎಲ್ಲ ಪೆಂಡೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಈಗ SR ಗಮ್ಮಿಂದ ಹಚ್ಚಿ ಆ ಟೇಪ್ ಮೇಲೆ ಫಸ್ಟ್ ಇಟ್ಕೊಳ್ತೀನಲ್ಲ. ಎಲ್ಲ ಗಮ್ಮಲ್ಲಿ ಹಚ್ಚಿ ಈಗ ರೆಡಿ ಮಾಡಿಟ್ಕೊಳ್ತೀನಿ. ಈ ರೀತಿ ರೆಡಿ ಆದಮೇಲೆ ಈಗ ಕೆಳಗಡೆಗೆ ಸ್ವಲ್ಪ ಹ್ಯಾಂಗಿಂಗ್ ತೋರಿಸ್ಬೇಕಲ್ವ, ಹ್ಯಾಂಗಿಂಗ್ ಡಿಸೈನ್ ಮಾಡಬೇಕಲ್ಲ, ಅದಕ್ಕೆ ನಾನು 2 ಸೆಂಟಿಮೀಟರ್ಸ್ ಅಷ್ಟು ರೊಟ್ಟುಗಳನ್ನು ಕಟ್ ಮಾಡಿಟ್ಕೊಂಡು ಅದು 3ಕ್ಕೂ ಕೂಡ ನಾನು ರೊಟ್ಟುಗಳನ್ನು ಇಟ್ಕೊಂಡು ಈ ರೀತಿ ಹ್ಯಾಂಗಿಂಗ್ ಡಿಸೈನ್ ಸ್ವಲ್ಪ ಡಿಸೈನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ರೊಟ್ಟುಗಳನ್ನು ಸಣ್ಣ ಸಣ್ಣ ಪೀಸ್ ರೊಟ್ಟುಗಳನ್ನು ಕಟ್ ಮಾಡಿ ಇಟ್ಕೊಂಡು ನೋಡಿಕೊಂಡು ಆಮೇಲೆ ಮತ್ತೆ ಅದಕ್ಕೂ ಕೂಡ ಈ ಗೋಲ್ಡ್ ಟೇಪನ್ನು ಹಚ್ಕೊಳ್ತೀನಿ. ಯಾಕೆಂದರೆ ನಾವು ಮಣಿ ಹಚ್ಚಿದ್ದು ನಾವು ಏನೇ ಕುಂದನ್ಸ್ ಹಚ್ಚಿದ್ರು ಕೂಡ ನಾವು ಏನು ಇದು ಹಚ್ಚಿದ್ದೀವಿ ಅಂದರೆ ನಾವು ಪೇಪರ್ ಹಚ್ಚಿದ್ದು ಅಂದರೆ ರೊಟ್ಟು ಹಚ್ಚಿರೋದು ಗೊತ್ತಾಗಬಾರ್ದಲ್ಲ. ಸೊ ಅದಕ್ಕೆ ನಾನು ಅದು ಮುಚ್ಚಲಿಕ್ಕೋಸ್ಕರ ಈ ರೀತಿ ಗೋಲ್ಡ್ ಟೇಪ್ಗಳನ್ನು ಹಚ್ಕೊಳ್ತೀನಿ. ಹಚ್ಚಿ ಎಲ್ಲ ಅಂಟಿಸಿ ರೆಡಿ ಮಾಡ್ಕೊಂಡು ಆಯಿತು. ಈಗ ಅದ್ರ ಮೇಲೇನು ನಾನು SR ಗಮ್ಮನ್ನು ಹಚ್ಕೊಂಡು ಏನು ಸಂಕ್ರಾಂತಿ ಕಾಳಿದೆಯಲ್ಲ ಅದನ್ನು ಅದ್ರ ಮೇಲ್ಗಡೆ ನಾನು ಇಟ್ಕೊಳ್ತೀನಿ. ಅಂದರೆ ಗಮ್ಮಿಂದ ಹಚ್ಕೊಳ್ತಾ ಹೋಗ್ತೀನಿ. ಗಮ್ಮಿಂದ ಎಲ್ಲ ಗಟ್ಟಿಯಾಗಿ ಹಚ್ಕೋಬೇಕು, ಬಿದ್ದೋಗಬಾರ್ದು. ಸ್ವಲ್ಪ ಜಾಸ್ತಿನೇ ಗಮ್ ಅಪ್ಲೈ ಮಾಡ್ಕೊಳ್ತೀನಿ. ಆದಮೇಲೆ ಆ ಹರಳನ್ನು ಕೂಡ ಹರಳಿನ ಕುಂದನ್ಸನ್ನು ಕೂಡ ಕೆಳಭಾಗಕ್ಕೆ ಹಚ್ಕೊಳ್ತೀನಿ. ಅಂದರೆ ಅದಕ್ಕೆಲ್ಲದಕ್ಕೂ ಸೆಟ್ ಆಗಬೇಕಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಕ್ಲೀನಾಗಿ ಫಸ್ಟೆಲ್ಲ ಸಂಕ್ರಾಂತಿ ಕಾಳೆಲ್ಲ ನೀಟಾಗಿ ಹಚ್ಕೊಂಡಾದಮೇಲೆ ಕೆಳಭಾಗಕ್ಕೆ 2 ಹರಳಿನ ಕುಂದನ್ಸ್ ಏನಿತ್ತಲ್ಲ ಅದನ್ನು ಹಚ್ಕೊಳ್ತೀನಿ.
ಆ ಸರಕ್ಕೆ ಸೆಟ್ ಆಗಲಿಕ್ಕೋಸ್ಕರ ನಾನು ಈ ರೀತಿ ಒಂದು ಲಾಂಗ್ ಚೈನ್ ಡಿಸೈನ್ ಮಾಡಿಕೊಂಡು ಈ ರೀತಿ ನಾನು ಎಲ್ಲ ಕಡೆಗೂ ಹಚ್ಕೊಳ್ತೀನಿ. ಮೇಲ್ಗಡೆಗೂ ಕೂಡ ಹಚ್ಕೊಳ್ಬೇಕು. ಟೇಪ್ ಕಾಣಿಸ್ಬಾರ್ದಲ್ಲ, ಸುತ್ತಲೂ ಹಚ್ಕೊಂಡ್ಬಿಡಬೇಕು. ಸಂಕ್ರಾಂತಿ ಕಾಳನ್ನು ಹಚ್ಕೊಂಡು ಈಗ ಹಚ್ಚಿದ್ದೀನಿ ನೋಡಿ. ಒಂದು ಲೇಯರ್ ಇದಕ್ಕೆ ಹಚ್ಚಾಗಿದೆ. ಈಗ ಒಂದು ನೆಕ್ಸ್ಟ್ ಪಾರ್ಟಿಗೆ ನಾನು ಅದೇ ಥರನೇ ಏನು ಕೆಳಗಡೆ ಭಾಗಕ್ಕೆ ಏನು ಹಚ್ಕೊಂಡಿದ್ನಲ್ಲ ಅದೇ ಥರನೇ ಈಗ ಮೇಲ್ಗಡೆ ಭಾಗಕ್ಕೂ ನಾನು ಗಮ್ ಅಪ್ಲೈ ಮಾಡಿಕೊಂಡು ಈ ಸಂಕ್ರಾಂತಿ ಕಾಳುಗಳನ್ನು ಜಸ್ಟ್ ಹಚ್ಕೊಳ್ತಾ ಹೋದರೆ ಆಯ್ತು ಅಷ್ಟೆ. ಲಾಂಗ್ ನೆಕ್ಲೆಸ್ ರೆಡಿ ಆಗುತ್ತೆ. ಎಲ್ಲ ಕಡೆಗೂ ನಾನು ಈ ಥರ ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಳ್ತೀನಿ. ಹಚ್ಕೊಂಡು ಆದಮೇಲೆ ಲಾಂಗ್ ನೆಕ್ಲೆಸ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಆಯಿತು, ಇಲ್ಲಿ ಅಲ್ಲೂ ಹಚ್ಕೊಳ್ತೀನಿ. ಈಗ ನೋಡಿ ಸರ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಳೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಹತ್ರ ಹೇಗಿದ್ದರೂ ಪ್ಲಾಸ್ಟಿಕ್ ಬಳೆಗಳಿರುತ್ತೆ. ಸೊ ಈ ಥರ ಕುಂದನ್ಸನ್ನು ಹಚ್ಕೊಂಡು ಫಸ್ಟ್ ನಾವು ಈ ಪ್ಲಾಸ್ಟಿಕ್ ಬಳೆಗಳನ್ನು ಎಸಿಬೇಡಿ. ಆ ಪ್ಲಾಸ್ಟಿಕ್ ಬಳೆಗೆ ಮೇಲೆ ಕೆಳಗೆ ನಾನು ಕುಂದನ್ಸನ್ನು ಟೇಪನ್ನು ಫಸ್ಟು ಹಚ್ಕೊಳ್ತೀನಿ ಟೈಟಾಗಿ. ಈ ಟೇಪನ್ನು ಫಸ್ಟ್ ಹಚ್ಕೊಂಡು ಗಟ್ಟಿ ಮಾಡ್ಕೊಳ್ತೀನಿ. ಟೈಟಾಗಿ ಹಚ್ಕೋಬೇಕು, ಸುತ್ತಲೂ ಹಚ್ಕೋಬೇಕು. ಈಗ ಹಚ್ಚಿ ಆಯಿತು. ಈಗ ಎಂಡಿಗೆ ಸ್ವಲ್ಪ ಮತ್ತೆ SR ಗಮ್ಮನ್ನು ಹಚ್ಕೊಂಡು ಇದನ್ನು ಟೈಟಾಗಿ ಎಳೆದು ಅಲ್ಲೇ ಗಟ್ಟಿಯಾಗಿ ಹಚ್ಕೋಬೇಕು. ಆಯ್ತಲ್ವಾ? ಈಗ ನೋಡಿ ಗೋಲ್ಡ್ ಟೇಪ್ ಹಚ್ಕೊಂಡಾಯಿತು. ಈಗ ಕಟ್ ಮಾಡಿ ತೆಗೆದುಬಿಡಬೇಕು. ಸ್ವಲ್ಪ ಅಲ್ಲೇ ಒತ್ತಿಬಿಟ್ರೆ ಈಗ ನೋಡಿ ಎರಡಕ್ಕೂ ನಾನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಟೇಪನ್ನು ಪ್ಲಾಸ್ಟಿಕ್ ಬಳೆಗೆ ಹಚ್ಕೊಂಡಾಯಿತು. ಈಗ ಅದರ ಮೇಲೆ ನಾನು ಕುಂದನ್ಸ್ ಹಾಗೆ ಏನು ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಎಲ್ಲ ಒತ್ತಿ ಟೈಟ್ ಮಾಡ್ಕೊಳ್ತೀನಿ. ಈಗ SR ಗಮ್ಮನ ಅದ್ರ ಮೇಲೆ ಹಚ್ಚಿಬಿಟ್ಟು ಸಂಕ್ರಾಂತಿ ಕಾಳುಗಳನ್ನೆಲ್ಲ ಫಸ್ಟ್ ಹಚ್ಕೊಳ್ತೀನಿ. ಸಂಕ್ರಾಂತಿ ಕಾಳುಗಳನ್ನು ಹಚ್ಕೋಬೇಕಾದ್ರೆ SR ಗಮ್ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ತೀನಿ, ಯಾಕಂದರೆ ಬಿದ್ದು ಹೋಗುತ್ತಲ್ವಾ. ಸೊ ಅದಕ್ಕೆ ಈ SR ಗಮ್ ಆದರೆ ಇದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಗಮ್ ಕ್ಲೀನಾಗಿ ಏನು ಸಂಕ್ರಾಂತಿ ಕಾಳುಗಳೆಲ್ಲ ಹೋಗಿ ಸೆಟ್ ಆಗುತ್ತೆ, ಅಂದರೆ ಬೀಳೋದಿಲ್ಲ ಅಷ್ಟು ಈಸಿಯಾಗಿ. ಈಗ ಮತ್ತೆ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಏನು ಕುಂದನ್ ಇತ್ತಲ್ಲ ಹರಳಿಂದ ಕುಂದನ್ನು ಅದನ್ನು ಹಚ್ಕೊಳ್ತೀನಿ. ಮತ್ತು ಈಗ ನಾನು ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಳ್ತೀನಿ. ಈಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಬಳೆ. ಸ್ವಲ್ಪ ಗಮ್ ಜಾಸ್ತಿ ಹಚ್ಕೊಂಡು ನಾನೀಗ ಮತ್ತೆ ಗಮ್ಮಿನ ಮೇಲೆ ಸಂಕ್ರಾಂತಿ ಕಾಳುಗಳನ್ನು ಹಚ್ಕೊಳ್ತೀನಿ. ಪೂರ್ತಿ ಹಚ್ಕೊಂಡು ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಬಳೆ. ಈ ಹರಳು ಏನಿರುತ್ತಲ್ಲ ರೆಡ್ ಹರಳು, ಅದನ್ನು ಇದ್ರ ಮೇಲೆ ನಾನು ಯಾಕೆ ಇಡ್ತೀನಿ ಅಂದರೆ ಸ್ವಲ್ಪ ಬಳೆ ಹೈಲೈಟಾಗಿ ಕಾಣಿಸ್ಲಿ ಅಂತ. ಅದು ಸ್ವಲ್ಪ ಡಲ್ ಇದೆಯಲ್ಲ ಆ ಕುಂದನ್, ಅದಕ್ಕೆ ಎಕ್ಸ್ಟ್ರಾ ಒಂದು ರೆಡ್ ಕಲರ್ ಕುಂದನನ್ನು ಮತ್ತೆ ಅದ್ರ ಮೇಲೆ ನಾನು ಹಚ್ಕೊಳ್ತೀನಿ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಎದ್ದು ಕಾಣಿಸ್ತಾ ಇದೆ ಬಳೆ ಅಲ್ವಾ, ಆ ರೆಡ್ ಹರಳು ಹಚ್ಚಿದ ಮೇಲೆ. ಈಗ ಬಳೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸುತ್ತಲೂ ಹಚ್ಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಆಲ್ರೆಡಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸುತ್ತಲೂ ಆ ರೆಡ್ ಹರಳನ್ನು ಹಚ್ಚಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಬಳೆ ನೋಡಿ. ಸಂಕ್ರಾಂತಿ ಕಾಳಿನ ಬಳೆ ರೆಡಿ ಆಯಿತು. ಈಗ ಎರಡು ಬಳೆನೂ ರೆಡಿ ಆಯಿತು, ಸರನೂ ರೆಡಿ ಆಯಿತು, ಇಯರಿಂಗೂ ಕೂಡ ಈಗ ರೆಡಿಯಾಗಿದೆ. ಈಗ ಇದನ್ನು ಸಂಕ್ರಾಂತಿ ಕಾಳು ಧೂಪಮ್ಮಿಂದ ನಾನು ಹೇಗೆ ಜ್ಯುವೆಲರ್ಸ್ ಮಾಡಿದ್ದೀನಿ ಅಂತ ನೀವು ನಾನು ಕ್ಲೀನಾಗಿ ಸೆಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.